ಎಸ್ ನಟರಾಜ್ ಗೌಡ್ರು ಹಾಗೆ ಅಶೋಕ್ ಗೌಡ್ರು ಇದ್ದಾರೆ. ಎಸ್ ನಟರಾಜ್ ಗೌಡ್ರು, ನೀವೇನೋ ಮಾತಾಡಬೇಕು ಅಂತ ಇದ್ರಿ. ಇದೆಲ್ಲೋ ಒಂದ್ ಕಡೆ ಡಿನ್ನರ್ ಪಾರ್ಟಿ ಮೂಲಕ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವಾ ಅಂತ? ಖಂಡಿತವಾಗಿ ಈಗ ಶಾಸಕರು ವಿಶ್ವಾಸ ಇದ್ದೇ ಇರುತ್ತೆ. ಅಂದ್ರೆ ಗೊತ್ತಿದ್ದು ಒಂದು ಔಪಚಾರಿಕತೆ. ನಾವು ಸೆಷನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಸೆಷನ್ ಅಲ್ಲಿ ಇರ್ತಾರೆ, ಎಲ್ಲಾ ವಿವಿಧ ಕ್ಷೇತ್ರಗಳಲ್ಲಿ. ಈಗ ನಾರ್ತ್ ಕರ್ನಾಟಕದಿಂದ ಬಂದಿರ್ತಾರೆ, ಬೆಳಗಾವಿಯಿಂದ ಬಂದಿರ್ತಾರೆ, ಬೀದರಿಂದ ಬಂದಿರ್ತಾರೆ, ಕಲ್ಯಾಣ ಕರ್ನಾಟಕದಿಂದ, ಕಿತ್ತೂರು ಕರ್ನಾಟಕದಿಂದ ಬಂದಿರ್ತಾರೆ. ಅವರೆಲ್ಲರೂ ಒಟ್ಟಿಗೆ ಒಂದು ಸೇರುವಂತದ್ದು, ಔಪಚಾರಿಕವಾಗಿ ಸೇರುವಂತದ್ದು. ವಿಶ್ರಾಂತಿಯಲ್ಲಿ ಈಗ ಸದನದಲ್ಲಿ ಆ ರೀತಿ ಯಾರು ಬೇಕೋ ಯಾರನ್ನೋ ಹೋಗಿ ಮೀಟ್ ಮಾಡಿ ಮಾತಾಡಿ ಆತರ ಸಮಯ ಕಳೆಯಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಒಂದು ಕುಂದುಕೊರತೆ ಚರ್ಚೆ ಮಾಡುವಂಥದ್ದು, ಸಂಘಟನೆ ಬಗ್ಗೆ ಚರ್ಚೆ ಮಾಡುವಂಥದ್ದು, ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು, ಗ್ಯಾರಂಟಿ ಎಷ್ಟು ಅನುಷ್ಠಾನ ಆಗಿದೆ ಅನ್ನೋ ಬಗ್ಗೆ ಚರ್ಚೆ ಮಾಡುವಂಥದ್ದು, ಅನೌಪಚಾರಿಕವಾಗಿ ಎಲ್ಲರೂ ಸೇರಿಸ್ಕೊಂಡು ಊಟ ಮಾಡಿಕೊಂಡು ಮಾತಾಡೋದು ಒಂದು ಸ್ವಾಭಾವಿಕ ಇರ್ತದೆ. ಈಗ ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಆದ್ಮೇಲೆ ಆಮೇಲೆ ಈಗ ನಟ್ಟು ಬೋಲ್ಟು ಬಿಜೆಪಿನ ಜನ ಟೈಟ್ ಮಾಡಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಟ್ಟು ಬೋಲ್ಟ್ ನ ಟೈಟ್ ಮಾಡಿ, ಬಿಜೆಪಿಯ ನಟ್ಟು ಬೋಲ್ಟ್ ಲೂಸ್ ಆಗಿತ್ತು, ಟೈಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಶಿಗ್ಗಾಂವಲ್ಲಿ ಆತರ ಟೈಟ್ ಮಾಡಿದ್ದಾರೆ. ಜನ ಒಂದು ತೀರ್ಮಾನ ಮಾಡಿದ್ದಾರೆ, ಈ ಉಪಚುನಾವಣೆ ಇದ್ದಲ್ಲ, ಬಿಜೆಪಿಯ ನಟ್ಟು ಬೋಲ್ಟ್ ಲೂಸ್ ಆಗಿತ್ತು, ಹಳಿ ತಪ್ಪಿತ್ತು, ಇದು ರಾಜ್ಯದ ಆರ್ಥಿಕತೆಯನ್ನು ಹಳಿ ತಪ್ಪಿಸಿದ್ರು, ಅಭಿವೃದ್ಧಿಯನ್ನು ಹಳಿ ತಪ್ಪಿಸಿದ್ರು ಅಂತ ಹೇಳಿ ಅವ್ರನ್ನ ನಟ್ಟು ಬೋಲ್ಟ್, ಬಿಜೆಪಿಯ ನಟ್ಟು ಬೋಲ್ಟ್ ನ ಟೈಟ್ ಮಾಡಿದ್ದಾರೆ ಜನ. ಇನ್ನೂ ಬಿಜೆಪಿಗೆ ಬುದ್ಧಿ ಬಂದಿಲ್ಲ. ಅವರು ಕೋಮುವಾದವನ್ನ, ಅವರ ಏನು ನಾಗಪುರದ ಅಜೆಂಡಾವನ್ನ ಇವಾಗ್ಲೂ ಬಾಲ ಬೀಸ್ತಾ ಇದ್ದಾರೆ. ಅದನ್ನ ನಟ್ಟು ಬೋಲ್ಟ್ ಜನ ಮತ್ತೆ ಟೈಟ್ ಮಾಡ್ತಾರೆ. 2028ರಲ್ಲಿ ಜನ ಕಾಯ್ತಾ ಇದ್ದಾರೆ, ಕೈಲಿ ಹಿಡ್ಕೊಂಡು ಸ್ಪಾನರ್ ಹಿಡ್ಕೊಂಡು ಕಾಯ್ತಾ ಇದ್ದಾರೆ, ಬನ್ನಿ ಟೈಟ್ ಮಾಡ್ತೀವಿ ಅಂತ. ನಟರಾಜ್ ಗೌಡ್ರೆ, ಒಂದ್ ವಿಚಾರ, ಈಗ ನೀವು ಬಿಜೆಪಿ ಅವ್ರ ನಟ್ಟು ಬೋಲ್ಟ್ ಟೈಟ್ ಮಾಡ್ತಾ ಇದ್ದಾರೆ ಜನ ಅಂತ ಮಾತನಾಡ್ತಾ ಇದ್ದೀರಿ. ಆದ್ರೆ ಇಲ್ಲೇನಾಗಿದೆ ಗೊತ್ತಾ, ಈಗ ಡಿನ್ನರ್ ಪಾರ್ಟಿ ವಿಶ್ವಾಸಕ್ಕೆ ತಗೊಳ್ಳೋದು ಅದೆಲ್ಲ ಬೇರೆ ಪ್ರಶ್ನೆ, ಪವರ್ ಶೇರಿಂಗ್ ಎಲ್ಲ ಬೇರೆ ಪ್ರಶ್ನೆ. ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಆಡಳಿತ ಪಕ್ಷದಲ್ಲೇ ಒಂದಷ್ಟು ಜನ ಶಾಸಕರು ಅಳ್ತಾ ಇದ್ದಾರೆ, ಅಳಲ್ ತೋಡ್ಕೊಳ್ತಾ ಇದ್ದಾರೆ. ವಿಪಕ್ಷಕ್ಕೆ ಅನುದಾನ ಕೊಡೋದು ಬಿಟ್ಬಿಡಿ, ಸ್ವಪಕ್ಷದವ್ರದೇ ಸಮಸ್ಯೆ ಇದೆ. ಈಗ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರ ಕನಸಿತ್ತು, ಅದಕ್ಕೂ ಕೂಡ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾರ ಒಂದು ಜನರ ಅಭಿಮತ ಎಲ್ಲಿಂದ ಕಲೆಕ್ಟ್ ಮಾಡಿದ್ರು, ಏನ್ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಬಟ್ ಗ್ರೇಟರ್ ಬೆಂಗಳೂರು ಅಂತ ಏನೋ ಆಸೆ ಇಟ್ಕೊಂಡಿದ್ದಾರೆ. ಇರೋ ಬೆಂಗಳೂರೇ ಉದ್ಧಾರ ಆಗಿಲ್ಲ, ಗ್ರೇಟರ್ ಬೆಂಗಳೂರು ಹೆಂಗೆ ಅನ್ನೋ ಪ್ರಶ್ನೆ ಜನರಲ್ ಆಗಿ ಮೂಡುತ್ತೆ. ತುಂಬಾ ಥಿಂಕ್ ಮಾಡ್ಬೇಕಾಗಿಲ್ಲ ಅದಕ್ಕೆ. ಇಲ್ಲ, ಇದೊಳಗೆ ನೋಡಿ, ಈಗ ಕಳೆದ 20 ತಿಂಗಳಲ್ಲಿ ಬಿಜೆಪಿಯ ಶಾಸಕರು ಯಾರಾದ್ರೂ ಪ್ರತಿಭಟನೆ ಮಾಡ್ತಾ ಇದ್ದು ನೋಡಿದ್ರ ನೀವು? ನಮ್ಗೆ ಅನುದಾನ ಸಿಕ್ಕಿಲ್ಲ ಯಾರು ಬಿಜೆಪಿಯ ಶಾಸಕರು ನಮ್ಗೆ ಅನುದಾನ ಸಿಕ್ಕಿಲ್ಲ ಅಂತ ಪ್ರತಿಭಟನೆ ಮಾಡಿದ್ರ? ಎಲ್ಲಿ ಪ್ರತಿಭಟನೆ ಮಾಡಬೇಕು? ಅಂದ್ರೆ ಪ್ರತಿಭಟನೆ ಮಾಡಿದ್ರೆ ಅನುದಾನ ಕೊಡಬೇಕು ಅಂತನಾ? ಇಲ್ಲ ಸಿಂಧೂರ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲಾ ಕ್ಷೇತ್ರಗಳಿಗೂ 224 ಕ್ಷೇತ್ರಗಳಿಗೂ ಅನುದಾನ ಹೋಗಿದೆ. ಯಾರ ಗುತ್ತಿಗೆದಾರರ ತೃಪ್ತಿ ಆಗುವಷ್ಟು ಅನುದಾನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾರ ಶಾಸಕರ ಹಿಂಬಾಲಕರು ಗುತ್ತಿಗೆದಾರ ಇರ್ತಾರಲ್ಲ, ಅವ್ರಿಗೆ ತೃಪ್ತಿ ಆಗುವಷ್ಟು ಅನುದಾನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಿಂಧೂರ ಅವರೇ. ನೋಡಿ, ಗ್ರಾಮೀಣ ಅಭಿವೃದ್ಧಿನಲ್ಲಿ, ಆಮೇಲೆ ಸೋಷಿಯಲ್ ವೆಲ್ಫೇರ್ ಅಲ್ಲಿ, ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಹೋಗ್ಬೇಕೋ ಹೋಗಿದೆ. ಫಸ್ಟ್ ಇಯರ್ ತೊಂದರೆ ಆಗಿತ್ತು ನಿಜ. ನಾವು ಸರ್ಕಾರ ಬಂದಾಗ ಫಸ್ಟ್ ಇಯರ್ ಇವ್ರು ಖಜಾನೆ ಖಾಲಿ ಮಾಡಿ ಹೋಗಿದ್ರು, ಲೂಟಿ ಮಾಡಿ ಹೋಗಿದ್ರು, ಹಾಗಾಗಿ ತೊಂದರೆ ಆಗಿತ್ತು. ಆ ಬಿಲ್ಗಳನ್ನ ಇವತ್ತು ಕೂಡ ನಾವು ಮರುಪಾವತಿ ಮಾಡ್ತಾ ಇದೀವಿ. 2021-22 ಬಿಲ್ಗಳನ್ನ ಲೋಕೋಪಯೋಗಿ ಇಲಾಖೆಯಲ್ಲಿ, RDPR ಅಲ್ಲಿ, ಸೋಷಿಯಲ್ ವೆಲ್ಫೇರ್ ಅಲ್ಲಿ ಇವತ್ತು ನಾವು ಬಿಲ್ಗಳನ್ನ ಪೇ ಮಾಡ್ತಾ ಇದೀವಿ. ಇವನ್ ಇಂಧನ ಇಲಾಖೆನಲ್ಲೂ ಕೂಡ. ಆದ್ರೆ ಈ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ಬೆಳಗಾವಿ ಸೆಷನ್ ಅಲ್ಲಿ ಎಲ್ಲರಿಗೂ 10 ಕೋಟಿ ಅನುದಾನವನ್ನ ಘೋಷಣೆ ಮಾಡಿ ಎಲ್ಲರಿಗೂ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಈಗಲೂ ಕೂಡ ಮುಂದಿನ ಬಜೆಟ್ ಅಲ್ಲಿ ನೋಡಿ, 4,09,000 ಕೋಟಿ ರೂಪಾಯಿನಲ್ಲಿ 4,09,000 ಬದ್ಧ ವೆಚ್ಚ ಎಷ್ಟು ಬರುತ್ತೆ? 80% ಬದ್ಧ ವೆಚ್ಚ ಬರುತ್ತೆ. ಬಂಡವಾಳ ವೆಚ್ಚ 20% ಬರುತ್ತೆ. ಆಮೇಲೆ ಎಲ್ಲಾ ಇಲಾಖೆಗಳಿಗೂ ಹಣವನ್ನ ಯಥೇಚ್ಛವಾಗಿ ಬಿಡುಗಡೆ ಮಾಡಿದ್ದಾರೆ, ಅಂದ್ರೆ ಘೋಷಣೆ ಮಾಡಿದ್ದಾರೆ. ನಮ್ಮಲ್ಲಿ ಆರ್ಥಿಕ ಏನೋ ಅಶಿಸ್ತಿದೆಯಾ? ಇಲ್ಲ. ಆರ್ಥಿಕವಾಗೂ ಚೆನ್ನಾಗಿದೆ, ತೆರಿಗೆ ಸಂಗ್ರಹದಲ್ಲೂ ಚೆನ್ನಾಗಿದೆ, ರಾಜ್ಯವನ್ನ ಅತ್ಯಂತ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಯಾರಿಗೂ ಎಲ್ಲೂ ತೊಂದರೆ ಆಗೋದಿಲ್ಲ. ಬಿಜೆಪಿ ಅವ್ರಿಗೆ ಆಡಳಿತ ಅನ್ನೋದು ಗೊತ್ತಿಲ್ಲ, ಅಭಿವೃದ್ಧಿ ಮಾಡಿ ಗೊತ್ತಿಲ್ಲ, ಅಭಿವೃದ್ಧಿ ಕಂಡು ಗೊತ್ತಿಲ್ಲ, ಹಂಗಾಗಿ ಅವ್ರಿಗೆ ಕಷ್ಟ ಆಗ್ತದೆ ಅಷ್ಟೇ. ಅಶೋಕ್ ಗೌಡ್ರೆ ಪ್ಲೀಸ್. ಸಿಂಧೂರಿ ಪಾಪ ಏನಾಗ್ಬಿಟ್ಟಿದೆ, ನಟರಾಜ್ ಗೌಡ್ರು ಎಷ್ಟು ಬ್ಲೇಟೆಂಟ್ ಆಗಿ ಸುಳ್ಳು ಹೇಳ್ತಾರೆ ಅಂತಂದ್ರೆ, ಸುಳ್ಳೆ ಇವ್ರ ಮನೆ ದೇವರು ಅಂತ. ಅದಕ್ಕೆ ನಾನು ಹೇಳೋದು ಯಾಕೆ ಅಂದ್ರೆ, ನಮ್ಮ ಬಿಜೆಪಿ ಕಾಲದ ಬಡ್ಜೆಟ್ ಏನಿತ್ತು, ಸರ್ಪ್ಲಸ್ ಬಡ್ಜೆಟ್ ಬಿಟ್ಟೋಗಿರಿ, 42,000 ಕೋಟಿ ಸರ್ಪ್ಲಸ್. ಆಮೇಲೆ ಸಾಲನ ನಾವು ತುದಿಗೆ ತಗೊಂಡೋಗಿ ಅದಕ್ಕೆ ಬರ್ತಾ ಇದೀನಿ. ನಾವು ನಮ್ಮ ಸಾಲದ ಹೊರೆಯಾಗ್ಲಿ ಅಥವಾ ಮೇಂಟೆನೆನ್ಸ್ ಆಫ್ ದ ಬಡ್ಜೆಟ್ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ವಿ. ಆದ್ರೆ ಸುಳ್ಳನ್ನು ಹೇಳ್ತಕ್ಕಂತ ಕೆಲಸನ ನಟರಾಜ್ ಗೌಡ್ರು ಮಾಡ್ತೀರಾ. ನಾನು ಬೇಕಾದ್ರೆ ಅಂಕಿ ಅಂಶಗಳ ಜೊತೆಗೆ ಇನ್ನೊಂದು ದಿವಸ ಪ್ರೆಸೆಂಟ್ ಮಾಡೋಣ, ಅದು ಆ ಕಡೆಗಿರ್ಲಿ. ನೋಡಿ, ಇವತ್ತು ಯಾವ ರೀತಿಯ ಈಕ್ವೇಶನ್ಸ್ ಬಿಟ್ವೀನ್ DCM ಅಂಡ್ CM ಆಗ್ತಿದೆ ಅಂತ ಹೇಳಿದ್ರೆ, CMಗೆ
ಯಾವುದೇ ರೀತಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಕಂಟ್ರೋಲ್ ಇಲ್ಲ. ಅದರಿಂದ ಏನಾಗ್ತಿದೆ ಅಂತಂದ್ರೆ ಈಗಾಗ್ಲೇನೆ SC/ST ದುಡ್ಡೇನಿದೆ ಅದನ್ನ ಖಾಲಿ ಮಾಡಿ ಅದನ್ನ ಬೇರೆ ಇದಕ್ಕೆ ಬಳಸ್ಕೊಳ್ತಿದ್ದಾರೆ. ಮತ್ತು ಯಾವುದೇ ಅಭಿವೃದ್ಧಿ ನಿಗಮಗಳಿಗೆ ಯಾವುದೇ ರೀತಿಯ ಮಾನ್ಯತೆಯನ್ನು ಕೊಡದೆ ಅಭಿವೃದ್ಧಿ ನಿಗಮಗಳು ₹1 ದುಡ್ಡು ಕೊಟ್ಟಿಲ್ಲ. ಯಾವುದೇ ಅಭಿವೃದ್ಧಿ ನಿಗಮ ತಗೊಳ್ಳಿ ನೀವು, ನಮ್ಮಲ್ಲಿ ಇರ್ತಕ್ಕಂಥ 120 130 ಅಭಿವೃದ್ಧಿ ನಿಗಮ ಇದೆ. ಅದರಲ್ಲಿ ರಿಲೀಸ್ ಆಗಿರ್ತಕ್ಕಂತಹದ್ದು ಕೇವಲ 30 ಅಭಿವೃದ್ಧಿ ನಿಗಮಗಳಿಗೆ ಒಂದ್ ಕಡೆ. ಇನ್ನೊಂದ್ ಕಡೆ ಯುಟಿಲೈಸೇಷನ್ ಆಫ್ ಫಂಡ್ಸ್ ಬನ್ನಿ 54% ಯುಟಿಲೈಸೇಷನ್ ಆಗಿದೆ ಅಂತ ಹೇಳ್ಬಿಟ್ಟು ವರದಿ ಕೊಟ್ಟಿದ್ದಾರೆ. ಆದ್ರೂ CMಗೆ ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಏನ್ ಗೆಣಸ್ಕೇಳ್ತಿದ್ದಾರೆ ಸಿದ್ದರಾಮಯ್ಯನವರು. ಒಂದು. ಎರಡನೇದು, DCM ಅವ್ರಿಗೆ ಇವತ್ತು ನೀರಾವರಿ ಸಚಿವರಾಗಿ ಅಥವಾ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿ ಅವರ BBMP ನಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸ್ ವಾಲಂಟಿಯರ್ಸ್ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಕಂಟ್ರೋಲ್ ಇಲ್ಲ DCMಗೆ. ಇನ್ನೇನ್ ಅಭಿವೃದ್ಧಿ ಮಾಡ್ತಿದ್ದಾರೆ? ಇಲ್ಲೇನಿದೆ 23,000 ಪಾಟೋಲು ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು. ಇನ್ನೇನ್ ಅಭಿವೃದ್ಧಿ ಆಗ್ತಾ ಇದೆ? ಇದಕ್ಕೆಲ್ಲಾನು ಇವರ ಇನ್ಫೈಟ್ ಏನಿದೆ, ಅವರು ಇವ್ರ ಕಾಲ ಎಳಿತಾರೆ, ಇವ್ರು ಅವ್ರ ಕಾಲ ಎಳಿತಾರೆ. ಒಂದ್ ಪ್ರಶ್ನೆ ಇದೆ ನನ್ನ ಹತ್ರ ನಟರಾಜ್ ಗೌಡ್ರಿಗೆ. ಈಗ DCM DK ಶಿವಕುಮಾರ್ ಅವರು ಎಲ್ಲಿ KPCC CM ಸ್ಥಾನಕ್ಕೆ ಯಾವಾಗ ಪಟ್ಟು ಹಿಡಿದು ಕೂತ್ಕೊಂಡ್ರು, KPCC ಅಧ್ಯಕ್ಷ ಸ್ಥಾನಕ್ಕೆ ಬಹಳಷ್ಟು ಫೈಟ್ ನಡೀತು ನಿಮ್ ಪಕ್ಷದಲ್ಲಿ, ಇಲ್ಲ ಅಂತ ದಯವಿಟ್ಟು ಹೇಳ್ಬೇಡಿ. ಈಗ ಅಧ್ಯಕ್ಷ ಸ್ಥಾನನ ತನ್ನ ಹತ್ರನೇ ಇಟ್ಕೊಳ್ಳೋದಕ್ಕೆ DK ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯನವರು ಈ ಟರ್ಮ್ ಮುಗಿಯೋವರೆಗೂ ನಾನೇ CM ಆಗಿರ್ತೀನಿ, ನೆಕ್ಸ್ಟ್ ಟರ್ಮ್ ಅಲ್ಲೂ ಕೂಡ ನಾನೇ ಇರ್ತೀನಿ ಅನ್ನುವ ಸಂದೇಶವನ್ನ ಬಹಿರಂಗವಾಗಿ ಸದನದಲ್ಲಿ ಮಾತನಾಡಿದ್ರು. ಅದೆಲ್ಲವನ್ನ ಮಾತಾಡಿರೋದ್ರಿಂದ ಅದೆಲ್ಲದರ ಹಿನ್ನೆಲೆ DK ಶಿವಕುಮಾರ್ ಅವರ ಮುಂದಿನ ಹೊಸ ಆಟ ಏನು? ಒಂದ್ ಕಡೆ ಡಿನ್ನರ್ ಮೀಟಿಂಗ್ ಗಳಿಗೆ ಬ್ರೇಕ್ ಹಾಕ್ಸಿದ್ರು, ಇನ್ನೊಂದ್ ಕಡೆ KPCC ಅಧ್ಯಕ್ಷರು ಬದಲಾವಣೆ ವಿಚಾರಕ್ಕೆ ಬ್ರೇಕ್ ಹಾಕ್ಸಿದ್ರು ಹೈಕಮಾಂಡ್ಗೆ ಹೇಳಿ. ಎಲ್ಲೋ ಒಂದ್ ಕಡೆ ಹೈಕಮಾಂಡ್ DKಶಿ ಅವರ ಕಂಟ್ರೋಲ್ ಅಲ್ಲಿ ಇದೆಯಾ ಅಂತ? ಇಲ್ಲ ಆತರ ಏನಿಲ್ಲ ನೋಡಿ. ಮಾನ್ಯ ಡಾಕ್ಟರ್ G ಪರಮೇಶ್ವರ್ ಅವರು 8.5 ವರ್ಷಗಳ ಕಾಲ KPCC ಅಧ್ಯಕ್ಷರಾಗಿದ್ರು. ಚೆನ್ನಾಗಿ ಕೆಲಸ ಮಾಡಿದ್ರು. 2013ರಲ್ಲಿ ಸರ್ಕಾರ ತೆಗೆದುಕೊಂಡು ಬಂದಿದ್ರು, 2018ರಲ್ಲಿ ಚುನಾವಣೆ ಮಾಡಿದ್ರು, ನಿರಂತರವಾಗಿ ಸಂಘಟನೆ ಮಾಡಿದ್ರು. DK ಶಿವಕುಮಾರ್ ಅವರು ನಿರಂತರವಾಗಿ ಸಂಘಟನೆ ಮಾಡ್ತಾ ಇದ್ದಾರೆ. ಹಂಗಾಗಿ ಅವ್ರನ್ನ ಬದಲಾವಣೆ ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಹೊರತು ಇಲ್ಲಿ ರಾಜ್ಯದಲ್ಲಿ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಮಾನ್ಯ ಮುಖ್ಯಮಂತ್ರಿಯವರು ಬಿಜೆಪಿಯವರ ಪ್ರಶ್ನೆಗೆ, ಅಶೋಕ್ ಅವರ ಪ್ರಶ್ನೆಗೆ, ಅವರ ಮಾತಿಗೆ ಅವರು ಉತ್ತರವಾಗಿ ಹೇಳಿದ್ರು, ಹೌದು ನಾವು 2028ವರೆಗೂ ನಾವೇ ಇರ್ತೀವಿ, ಮುಂದಕ್ಕೂ ನಾವೇ ಬರ್ತೀವಿ ಅಂತ ಹೇಳಿದ್ದಾರೆ. ಅದ್ರೊಳಗೆ ಏನು ತಪ್ಪಿಲ್ಲ. ಯಾಕಂದ್ರೆ ಮುಖ್ಯಮಂತ್ರಿಗಳಾಗಿ ನಾನೇ ಮುಂದುವರಿತೀನಿ, ನಾನು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಳೊಳಗೆ ಅದ್ರಲ್ಲಿ ತಪ್ಪಿಲ್ಲ. ಮುಖ್ಯಮಂತ್ರಿ ನೆಕ್ಸ್ಟ್ ಚುನಾವಣೆ ಆಗಿ ಮುಖ್ಯಮಂತ್ರಿ ಯಾವಾಗ ಆಯ್ಕೆ ಮಾಡ್ತಾರೆ, ಅವಾಗ ಆಯ್ಕೆ ಮಾಡ್ತಾರೆ ಶಾಸಕಾಂಗ ಪಕ್ಷ ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಂತಂದ್ರದ್ದು. ಬಟ್ 2028ರಲ್ಲಿ ನಾವೇ ಬರ್ತೀವಿ ಅನ್ನೋ ಭರವಸೆ ಇದೆಯಲ್ಲ, ಅದು ನಾವು ಕೊಡ್ಬೇಕಾದಂತ ಮೆಸೇಜ್. ಆ ಮೆಸೇಜ್ ಕೊಡಿ. ನಾನೇ CM ಆಗಿರ್ತೀನಿ ಅಂತ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇಲ್ಲ, ಅದನ್ನ ನೋಡಿ 2017ರಲ್ಲೂ ಕೂಡ ಅವ್ರ ಮೊದಲ ಸರ್ಕಾರ ಇದ್ದಾಗ ಕೂಡ ಅವ್ರು ಅದನ್ನೇ ಹೇಳಿದ್ರು, ನಾನೇ ಮುಂದುವರಿತೀನಿ, ನನಗೆ ಮುಖ್ಯಮಂತ್ರಿ ಅವಕಾಶ ಜನ ಕೊಟ್ಟು ಆಶೀರ್ವಾದ ಮಾಡಿ ಮುಂದುವರಿತೀನಿ ಅಂತ. ನೋಡ್ರಿ, ಜನರ ಆಶೀರ್ವಾದ, ಶಾಸಕರ ಬೆಂಬಲ, ಹೈಕಮಾಂಡ್ ಬೆಂಬಲ ಇದ್ರೆ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಯಾರೇ ನಾವೇನು ಅಬ್ಜೆಕ್ಷನ್ ಮಾಡೋದಿಲ್ಲ. ಆದ್ರೆ ಅದು ಇವಾಗ ತೀರ್ಮಾನ ಮಾಡೋ ವಿಷಯ ಅಲ್ಲ. ಅದು ಸಿದ್ದರಾಮಯ್ಯ ಎಂತ ಸುಳ್ಳುಗಾರ ಅನ್ನೋದನ್ನ ಹೇಳೋದನ್ನ ಮರಿತಾ ಇದ್ದಾರೆ. ಯಾಕೆ ಅಂತಂದ್ರೆ ನಾವು ನೋಡಿದ್ವಿ 2019 ಇದು ನನ್ನ ಕಡೆ ಚುನಾವಣೆ, 2018ರಲ್ಲಿ ನೋಡಿದ್ವಿ ಇದು ನನ್ನ ಕಡೆ ಚುನಾವಣೆ ಅಂತ ಹೇಳಿದ್ರು. ಈಗ 2023ರಲ್ಲಿ ನೋಡಿದ್ವಿ ನನ್ನ ಕಡೆ ಚುನಾವಣೆ ಅಂತ ಹೇಳಿದ್ರು. ಈಗ ಮತ್ತೆ 2028ರಲ್ಲಿ ಕಡೆ ಚುನಾವಣೆ ಅಂತಾರೆ. ನೋಡಿ, ಈ ತರ ಸುಳ್ಳು ಕುರುಕು ಏನಿದ್ದಾರೆ, ಯಾರ ಮನೆ ದೇವರು ಸುಳ್ಳಾಗಿರುತ್ತೆ ಅದನ್ನ ಜನದ ಮುಂದೆ ಬಹುತೇಕ ರಾಜಕಾರಣಿಗಳ ಮನೆ ದೇವರು ಸುಳ್ಳೆ. ಇಲ್ಲ ನೋಡಿ, ಈಗ ಅನೇಕ ಜನ ಸತ್ಯವನ್ನೇ ಮಾತಾಡ್ತಾರೆ. ಯಾಕೆ ಅಂದ್ರೆ ಈಗ ನರೇಂದ್ರ ಮೋದಿ ಅವರು ಇರ್ಬೋದು ಅಥವಾ ಯಡಿಯೂರಪ್ಪ ಇರ್ಬೋದು, ಎಲ್ಲರೂ ಸಹ ಅವರು ಸ್ಪಷ್ಟವಾಗಿ ಯಾವತ್ತೂ ಸಹ ಅತಿಶಯೋಕ್ತಿ ಮಾಡ್ಲಿಲ್ಲ, ಯಾವತ್ತೂ ಸುಳ್ಳು ಹೇಳ್ತಕ್ಕಂತ ಕೆಲಸ. ಒಂದು ಸುಳ್ಳು ನರೇಂದ್ರ ಮೋದಿ ಅವರು ಹೇಳಿರೋದಾಗ್ಲಿ ಅಥವಾ ಯಡಿಯೂರಪ್ಪ ಅವರು ಹೇಳಿರ್ತಕ್ಕಂಥದ್ದು ಯಾವುದೇ ಆಗ್ಲಿ ಯಾವತ್ತೂ ಸಹ ನಾನು ವಾಚ್ಮ್ಯಾನ್ ಆಗ್ತೀನಿ, ಮಾಡ್ಬೇಕಾಗಿತ್ತು ವಾಚ್ಮ್ಯಾನ್, ಸುಳ್ಳು ಹೇಳಿಲ್ವಾ ಜಮೀರ್ ಅಹಮದ್? ಇಂತ ಭ್ರಷ್ಟರು, ಇಂತ ಸುಳ್ಳುಕಾರಕರು ಕಾಂಗ್ರೆಸ್ ಮಾತ್ರ ಸಚಿವರಾಗೋದು. ಅಂತವ್ರೆಲ್ಲ ಸಚಿವರಾಗೋದು ಕಾಂಗ್ರೆಸ್ ಅಲ್ಲಿ ಮಾತ್ರ. ಯಾವತ್ತು ಸಚಿವರು ಅವರು ಇಂತ ಯಾರು ಸಿದ್ದರಾಮಯ್ಯನವರು ಪ್ರತಿ ಸತಿನೂ ಸಹ ನನ್ನ ಕಡೆ ಚುನಾವಣೆ 5 ಚುನಾವಣೆ ಆಗೋಯ್ತು. ನಾನು ಕಾಂಗ್ರೆಸ್ ಬಿಜೆಪಿ ಅಂತ ಹೇಳ್ತಲ್ಲ, ಅವ್ರ ಆಸೆ ಕೊನೆ ಚುನಾವಣೆ ಇರ್ಬೋದು, ಜನ ಬಿಡಲ್ವಲ್ಲ. ನಟರಾಜ್ ಗೌಡ್ರೆ, ಒಂದು ವಿಚಾರದಲ್ಲಿ ನಾನು ಇಬ್ರಿಗೂ ಹೇಳ್ತೀನಿ, ಒಂದು ವಿಚಾರದಲ್ಲಿ ಪಕ್ಷಾತೀತವಾಗಿ ಹೇಳಬೇಕು ಅಂತಂದ್ರೆ DK ಶಿವಕುಮಾರ್ ಅವರ ಪಕ್ಷ ಸಂಘಟನೆ ಬಗ್ಗೆ 2 ಮಾತಿಲ್ಲ. ಅಂಡ್
ಮೋದಿ ಅಲೆಯ ಪ್ರಾಬಲ್ಯದ ನಡುವೆನೂ ಅವ್ರು ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿ ಆದ್ರಲ್ಲ, ಅದಕ್ಕೆ ನಾವು ಮೆಚ್ಚುಗೆನ ವ್ಯಕ್ತಪಡಿಸಲೇಬೇಕು. ಯಾಕೆಂದ್ರೆ ಅವರು ಬೆಂಗಳೂರನ್ನ ಅಭಿವೃದ್ಧಿ ಪಡಿಸುವಲ್ಲಿ ಫೇಲ್ಯೂರ್ ಆಗ್ತಾ ಇದ್ದಾರೆ, ಅಥವಾ ಮತ್ತೊಂದು ರಾಜಕೀಯ ನಡೀತಾ ಇದೆ, ಸಿಎಂ ಕುರ್ಚಿಗೋಸ್ಕರ ಬಡದಾಟ ನಡೀತಾ ಇದೆ. ಅವ್ರು ಸಿಎಂ ಆಗಕ್ಕೆ ಹಠ ಹಿಡಿದು ಕೂತ್ಕೊಂಡಿದ್ರು. ಸಿದ್ದರಾಮಯ್ಯ ಅವ್ರು ಯಾವುದೇ ಕಾರಣಕ್ಕೂ ನಾನು ಒಪ್ಪಲ್ಲ ಅಂತ ಕೂತ್ಕೊಂಡಿದ್ರು. ಸೊ ಅಧಿಕಾರಕ್ಕೆ ಬರೋದು ಅಂತ ಆದ್ಮೇಲೆ ಸಿಎಂ ಘೋಷಣೆ ಆಗೋದಕ್ಕೆ ಒಂದಷ್ಟು ದಿನಗಳನ್ನ ತೆಗೆದುಕೊಂಡ್ರು. ಅದೆಲ್ಲದರ ನಡುವೆನೂ ಕೈಯನ್ನ ಮತ್ತಂದ್ರೆ ಕಾಂಗ್ರೆಸ್ ಅನ್ನ ಮತ್ತೆ ಅಧಿಕಾರಕ್ಕೆ ತರುವಲ್ಲಿ ಬಹಳ ದೊಡ್ಡ ಪಾತ್ರ ಅಂತಂದ್ರೆ ಅದು ಡಿ ಕೆ ಶಿವಕುಮಾರ್ ಅವರ ಪಾತ್ರ. ಇದು ಅವ್ರು ಏನಾದ್ರೂ ಆಗಿರ್ಲಿ ಹೇಳಲೇಬೇಕು ಇದನ್ನ, ಬಿಕಾಸ್ ಟ್ರೂತ್ ಇಸ್ ಆಲ್ವೇಸ್ ಎ ಟ್ರೂತ್, ಫ್ಯಾಕ್ಟ್ ಇದು. ಒಂದು 2-3 ವಿಚಾರನ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ಒಂದು ಅನೇಕ ವರ್ಷಗಳ ನಂತರ ಕೆಪಿಸಿಸಿ ಮುಂದುವರಿಸತಕ್ಕಂತಹ ಒಬ್ಬ ಸಮರ್ಥ ನಾಯಕ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಎಲ್ಲರೂ ಸಹ ಒಪ್ಕೊಳ್ತೇವೆ. ಅದ್ರಲ್ಲಿ ಯಾವುದೇ ರೀತಿ ನಾವೇನ್ ಡೌಟ್ ಮಾಡಲ್ಲ. ಎಂ ಕೃಷ್ಣ ಅವರು ಆದ್ಮೇಲೆ ಇವಾಗ ಏನು ನಮ್ಮ ನಟರಾಜ್ ಗೌಡ್ರು ಹೇಳ್ತಾ ಇದ್ರು, ಯಾವ ರೀತಿಯ ಕೆಪಿಸಿಸಿನ ನಡೆಸ್ತರು ಅಂತ ಹೇಳ್ಬಿಟ್ಟು, ಯಾರು ನಮ್ಮ ಜಿ ಪರಮೇಶ್ವರ್ ಅವರು ಅದ್ ಯಾವ ರೀತಿ ನಡೆಸ್ತರೋ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಅನೇಕ ಚುನಾವಣೆಗಳಲ್ಲಿ ಅವ್ರಿಗೆ ಹಿನ್ನಡೆ ಆಗಿತ್ತು. 2011ರಲ್ಲಿ ಯಾವ್ದೇ ರೀತಿ ಪಾದಯಾತ್ರೆ ಆಯ್ತು ಮತ್ತು ಬಿಜೆಪಿ ಹೊಡೆದಿದ್ರಿಂದಾಗಿ ಅವತ್ತು 2013ರಲ್ಲಿ ಸಿದ್ದರಾಮಯ್ಯನವರಿಗೆ ಅವಕಾಶ ಒದಗ್ ಬಂತು. ಇದೆಲ್ಲ ಸತ್ಯವೇ. ಆದ್ರೆ 2023 ಚುನಾವಣೆಯಲ್ಲಿ ಆ ರೀತಿ ಯಾವ ರೀತಿ ಸಿನಾರಿಯೋನು ಇರ್ಲಿಲ್ಲ. ಆದ್ರೆ ಯಾವ ರೀತಿ ನರೇಟಿವ್ ನ ಬಿಲ್ಡ್ ಮಾಡಿದ್ರು ಬಿಜೆಪಿಯ ವಿರುದ್ಧ, ಅಂದ್ರೆ ಇಲ್ಲದೆ ಇರತಕ್ಕಂತ ಸುಳ್ಳು ಯಾವ ರೀತಿ ಸೃಷ್ಟಿ ಮಾಡಿದ್ರು, ಮತ್ತೆ ಇದೆಲ್ಲ ಯಾವ ರೀತಿ ಸುಳ್ಳನ್ನ ಅವ್ರು ಪ್ಲಾಂಟ್ ಮಾಡೋದ್ರಲ್ಲಿ ಯಶಸ್ವಿ ಆದ್ರು. ಅದರಲ್ಲಿ ಡಿ ಕೆ ಶಿವಕುಮಾರ್ ನೋಡಿ, ಡಿ ಕೆ ಶಿವಕುಮಾರ್ ಅವ್ರನ್ನ ಸಕ್ಸಸ್ ಏನಂತಂದ್ರೆ ಬಿಜೆಪಿ ಮೇಲೆ ಒಂದು ಸುಳ್ಳು ನರೇಟಿವ್ ನ ಹುಟ್ಟಾಕಿ ಅದರ ಬಗ್ಗೆ ಜನಗಳಿಗೆ ಮನಸ್ಸಿಗೆ ಮುಟ್ಟಿಸ್ತಕ್ಕಂತ ಸುಳ್ಳನ್ನ ಹೇಳಿದ್ರಿಂದ ಅವ್ರಿಗೆ ಯಶಸ್ಸು ಸಿಕ್ತು. ಅದಂತೂ ಸತ್ಯ. ನಾವೇನು ಸುಳ್ಳಿವತ್ತು ಈ ಸುಳ್ಳೇನಂದ್ರೆ ಸಿಂಧು ಒಂದ್ ನಿಮಿಷ, ಈ ಸುಳ್ಳೇನಿದೆ ಕರ್ನಾಟಕದ ಜನತೆಗೆ ಗೊತ್ತಾಗಿದೆ. ಯಾವ ರೀತಿ ಇಡೀ ಭ್ರಷ್ಟಾಚಾರವನ್ನು ಅವರು ಬಿಜೆಪಿ ಮೇಲೆ ಎತ್ತಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಇವತ್ತು ಜನ ಆಹಾಕಾರದಲ್ಲಿ ಸಾಯ್ತಿದ್ದಾರೆ. ಒಂದು ಬೆಲೆ ಏರಿಕೆ, ಇನ್ನೊಂದು ಲಾ ಅಂಡ್ ಆರ್ಡರ್ ಕೆಟ್ಟಿದೆ. ಜೊತೆಗೆ ಈ ರೀತಿ ಯಾವ ರೀತಿ ಭ್ರಷ್ಟಾಚಾರ ನಡೀತಿದೆ ಅಂದ್ರೆ, ಅಕಸ್ಮಾತ್ ಯಾವ್ದಾದ್ರು ಒಂದು ಅಧಿಕಾರಿ ₹1 ತಗೊಂತಾ ಇದ್ದಿದ್ರೆ ಇವತ್ತು ಅವನು ₹10 ಕೇಳ್ತಾ ಇದ್ದಾನೆ. ಯಾವ ರೀತಿಯ ಭ್ರಷ್ಟಾಚಾರ ಕೊಟ್ಟೋಗಿದೆ ರಾಜ್ಯ ಅಂತ ಹೇಳಿದ್ರೆ, ಈ ರಾಜ್ಯನ ಬಿಟ್ಟು ಅನೇಕ ಕಂಪನಿಗಳು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅದ್ಭುತ ಸಂಘಟನಾ ಚತುರರು. ಸಂಘಟನೆಯಲ್ಲಿ ಅವರ ಮೀಸಕ್ಕೆ ಬಿಜೆಪಿಯಿಂದ ಯಾವ ನಾಯಕನು ರಾಜ್ಯದಲ್ಲಿ ಇಲ್ಲ. ಇನ್ನು 10 ವರ್ಷಗಳ ಕಾಲ ಅವರೇ ಸಂಘಟನೆ ಇರ್ತದೆ, ಅವರದೇ ನೇತೃತ್ವ ಇರ್ತದೆ. ಮಾನ್ಯ ಸಿದ್ದರಾಮಯ್ಯನವರ ಅದ್ಭುತ ಆಡಳಿತ ಇದೆಯಲ್ಲ, ಅದು ಸೇರ್ಕೊಂಡು 2028 ನಾವೇ ಅಧಿಕಾರಕ್ಕೆ ಬರ್ತೀವಿ, 2033 ನಾವೇ ಅಧಿಕಾರಕ್ಕೆ ಬರ್ತೀವಿ. ಜನತೆಗೆ ನಾವು ಕೊಟ್ಟಿರೋ ಅಭಿವೃದ್ಧಿ, ನಾವು ಕೊಟ್ಟಿರೋ ಗ್ಯಾರಂಟಿ ಯೋಜನೆ ಇಡೀ ಪ್ರಪಂಚಕ್ಕೆ ಮಾದರಿ, ಇಡೀ ಭಾರತಕ್ಕಲ್ಲ ಇಡೀ ಪ್ರಪಂಚಕ್ಕೆ ಮಾದರಿಯಾದಂತಹ ಯೋಜನೆಗಳು ನಾವು ಕೊಟ್ಟಿದ್ದೀವಿ. ಈ ಸಾರ್ವತ್ರಿಕ ಮೂಲ ಆದಾಯದ ಪರಿಕಲ್ಪನೆಯನ್ನ ಸಾಕಾರಗೊಳಿಸಿದೀವಿ ಕರ್ನಾಟಕದ ಮುಖಾಂತರ. ಹಾಗಾಗಿ ಬಿಜೆಪಿ ಇಂದ ಯಾವತ್ತೂ ಅಧಿಕಾರ ಕಾಣುವಂಥದ್ದು ಕನಸೆ ಕಾಣಂಗಿಲ್ಲ. ಅವರಲ್ಲಿ ನಾಯಕತ್ವದ ಕೊರತೆ ಇದೆ. ನಮ್ಮಲ್ಲಿ ಯಾರೂ ಕೂಡ ಭಿನ್ನತೆ ಇಲ್ದಲೆ ಒಟ್ಟಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈ ಅದ್ಭುತ ಆಡಳಿತವನ್ನ ನೋಡಿ ಬೇರೆ ರಾಜ್ಯಗಳು ದೆಹಲಿನಲ್ಲೂ ಗ್ಯಾರಂಟಿ ತಗೊಂತಾ ಇದ್ದಾರೆ, ರಾಜಸ್ಥಾನದಲ್ಲೂ ಗ್ಯಾರಂಟಿ ಬರ್ತಾ ಇದೆ, ಮೋದಿ ಕೂಡ ನಮ್ಮನ್ನೇ ನಕಲು ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ. ನಾವು ಕೂಡ ಇನ್ನು 10 ವರ್ಷ 15 ವರ್ಷಗಳ ಕಾಲ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸರ್ಕಾರ ಮಾಡೇ ಮಾಡುತ್ತೆ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ.